ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಹಿದಕಿದ ಅವರೆ ಬೇಳೆ ಮೇಲೋಗ್ರ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ 2 ಪಾವಿನಷ್ಟು ಹಿದಕಿದ ಬೇಳೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಮಸಾಲೆನ ನಾವು ಹುರ್ಕೊಳ್ಳೋಣ. ಬಾಣಲೆಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಕಾದ ನಂತರ ಅರ್ಧ ಸ್ಪೂನ್ನಷ್ಟು ಕಾಳುಮೆಣಸನ್ನ ಹಾಕ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ಜೀರಿಗೆ, 3ರಿಂದ 4 ಇಂಚಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. 4 ಸ್ಪೂನು ಧನಿಯಾ ಹಾಕಿ ಘಮ ಬರುವ ತನಕನೂ ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದಾದ ನಂತರ ಇದಕ್ಕೆ ನಾನು 16 ಗುಂಟೂರು ಮೆಣಸಿನಕಾಯಿ ಹಾಗೆ 4 ಹಣ್ಣಾದ ಕೆಂಪು ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಾದರ ನಂತರ ಇದಕ್ಕೆ 1/4 ಸ್ಪೂನ್ನಷ್ಟು ಇಂಗನ್ನ ಹಾಕಿ ಹುರ್ಕೊಂಡು ಒಂದು ತಟ್ಟೆಗೆ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಅದು ಒಂದು ಮಸಾಲೆ ಆಯಿತು. ಈಗ ಇನ್ನೊಂದು ಮಸಾಲೆಗೆ ನಾನು 2 ಸ್ಪೂನ್ನಷ್ಟು ಕಡಲೆಬೇಳೆ, 2 ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಘಮ ಬರುವ ತನಕ ಹಾಗೆ ಬಣ್ಣ ಬದಲಾಗೋ ತನಕ ಹುರ್ಕೊಂಡಿದ್ದೀನಿ. ಅದಕ್ಕೇನೆ ನಾನು 2 ಸ್ಪೂನ್ನಷ್ಟು ಗಸಗಸೆ ಹಾಕಿ ಅದನ್ನು ಕೂಡ ಘಮ ಬರುವ ತನಕ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಣಕೊಬ್ಬರಿ 1 ಹಿಡಿಯಷ್ಟು ಹಾಕಿದ್ದೀನಿ, ಅದನ್ನು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಇದನ್ನು ಕೂಡ ತಣ್ಣಗಾಗಲು ಬಿಡ್ತಾ ಇದ್ದೀನಿ. 2 ಮಸಾಲೆನೂ ಸಪ್ರೇಟಾಗಿ ರುಬ್ಕೋಬೇಕು. ಮೊದಲಿಗೆ ನಾವು ಏನು ಹುರಿದಿಟ್ಕೊಂಡಿದ್ವಿ ಆ ಮಸಾಲೆನ ನಾವು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ಹಾಕಿದ್ದೀನಿ. 1 ಹಿಡಿಯಷ್ಟು ಕಾಯಿ ತುರಿನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಪೋಸ್ ಇದು ಪೂರ್ತಿ ನುಣ್ಣಗಾಗಲಿಲ್ಲ ಅಂತ ಅಂದರೆ ಇದನ್ನು ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇಷ್ಟು ನುಣ್ಣಗಿದ್ರೆ ಸಾಕು. ಇದನ್ನು ನೀರು ಹಾಕಿ ಕೂಡ ರುಬ್ಕೋಬೋದು. ಬಾಣಲೆಗೆ 3ರಿಂದ 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಹಾಕಿ ಚಿಟ್ಕುಟ್ಟಿದ ನಂತರ ಅದಕ್ಕೆ ನಾನು ಕರಿಬೇವನ್ನು ಹಾಕ್ತಾ ಇದ್ದೀನಿ. 1/4 ಸ್ಪೂನ್ನಷ್ಟು ಅರಿಶಿನ ಹಾಕಿದ್ದೀನಿ. ಹಾಗೆ 2 ಪಾವಿನಷ್ಟು ಹಿದಕಿದ ಅವರೆ ಬೇಳೆನೂ ಕೂಡ ಒಗ್ಗರಣೆಗೆ ಹಾಕಿ 1 ನಿಮಿಷ ಇದನ್ನು ಹುರ್ಕೊಳ್ತಾ ಇದ್ದೀನಿ. 1 ನಿಮಿಷ ಆದ ನಂತರ ಇದಕ್ಕೆ ನಾನು 3 ಗ್ಲಾಸ್ನಷ್ಟು ನೀರನ್ನ ಹಾಕಿ ಇದನ್ನು ಮುಚ್ಚಿಡ್ತೀನಿ. ಇದಕ್ಕೆ ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ನಾನು ನೆನೆಸಿಟ್ಟಿರುವಂತಹ ಕಡಲೆ ಬೀಜನ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊತೀನಿ. 2 ಹಿಡಿಯಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೆ, ನೆನೆಸಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕಿ ಬೇಯಲಿಕ್ಕೆ ಬಿಡಬೇಕು. ಇದನ್ನು ನಾನು ಈಗ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ನಲ್ವ, ಮೊದಲನೇ ಮಸಾಲೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಈ ಅವರೆ ಬೇಳೆ ಕಡಲೆ ಬೀಜ ಅದರಲ್ಲೇನೆ ಬೇಯಬೇಕು, ಖಾರದಲ್ಲೇ ಬೇಯಬೇಕು. ಈಗ 2ನೇದು ಮಸಾಲೆ ರುಬ್ಬಿ ಇಟ್ಕೊಂಡಿರೋದನ್ನು ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನೀವು ನೀರು ಹಾಕಿ ಪೇಸ್ಟ್ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಹಿದಕಿದ ಅವರೆ ಬೇಳೆ ಬೇಯ್ತಾ ಇದೆ. ಇದು ಮುಕ್ಕಾಲು ಬೆಂದಿದೆ. ಇದಕ್ಕೆ ನಾನು ಈಗ ಚಪ್ರದ ಅವರೆಕಾಯಿನ ಹಾಕ್ತೀನಿ. ಇದು ಚಪ್ರದ ಅವರೆಕಾಯಿ ಬೇಗ ಬೆಂದು ಹೋಗೋದ್ರಿಂದ ನಾನು ಮುಕ್ಕಾಲು ಅವರೆಬೇಳೆ ಬೆಂದ ತಕ್ಷಣ ನಾನು ಇದಕ್ಕೆ ಹಾಕಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಬಿಸಿನೀರನ್ನ ಹಾಕಬೇಕು. ಬಿಸಿನೀರನ್ನ ಹಾಕಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈಗ ಬೆಂದಿದೆ, ಕಾಳುಗಳೆಲ್ಲ ಬೆಂದಿದೆ. ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಗಸಗಸೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ವ, ಹಾಗೆ ಒಣ ಕೊಬ್ಬರಿನೂ ಹಾಕಿ ಆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಗಟ್ಟಿ ಎಷ್ಟು ಬೇಕೋ, ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದಕ್ಕೆ ನಾವು ನೀರು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ತುಂಬ ನೀರಾಗಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ಮು ಹುಳಿ ಹೇಗಿರ್ತದೋ, ಸಾಂಬಾರು ಹೇಗಿರುತ್ತೋ ಆ ಗಟ್ಟಿನಲ್ಲಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ 1 ಸ್ಪೂನ್ನಷ್ಟು ನಾನು ಬೆಲ್ಲನನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. 5 ನಿಮಿಷ ಕುದ್ದಿದೆ. ಈಗ ಇದನ್ನು ಸರ್ವ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ತೆಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಇದನ್ನು ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು, ಅಥವಾ ದೋಸೆ ಜೊತೆ ಅಥವಾ ಇಡ್ಲಿ ಜೊತೆ ಕೂಡ ತಿನ್ಬೋದು. ಈಗ ಮೇಲೋಗರ ರೆಡಿಯಾಗಿದೆ. ಇದನ್ನು ನಾನು ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಮೇಲೋಗರನ ಹಾಕಿ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾನು ಇಲ್ಲಿ ಪೇಣಿನ ಹಾಗೆ ಹಪ್ಪಳನೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.